ಹಾ ಅರುಣ ಅವರೇ, ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಂ ಅಖಿಲೈಃ ಸ್ವಾರ್ಥೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷಿತೋಪಿ ಮನ್ಯಂ ಸದಾ ಪ್ರಿಯತಂ ವಸನ್ನಮಾಮಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರುನ್ ಮಮ ಶ್ರೀಗುರುಭ್ಯೋ ನಮಃ ಹರಿ ಓಂ. 73ನೇ ಶ್ಲೋಕ ಆಗ್ಬೇಕಲ್ಲ? ಹೌದು ಆಚಾರ್ಯ. ಸರಿ. ಕವೀಂದ್ರೈರ್ನ ಸಮಾಪ್ಯಂತೆ ಸಂಗೃಹ್ಯಾಪಿ ಯತೋ ನಿಶಂ ಭಾ ನ್ಯಾಯರತ್ನಾನಿ ಭಾಷ್ಯಾಬ್ಧೇಃ ಅಸ್ಯ ಗಾಂಭೀರ್ಯಮದ್ಭುತಂ. ಆಚಾರ್ಯರೇ, ನೀವು ಏನೋ ಭಾಷ್ಯದ ಟೀಕೆಯನ್ನ ಬರೆಯಬೇಕು ಅಂತ ಹೇಳ್ತಾ ಇದ್ದೀರಿ. ಎಷ್ಟು ಅದ್ಭುತವಾದದ್ದು ನಿಮ್ಮ ಭಾಷ್ಯ. ಗಂಭೀರವಾದ ಆಳವಾದ ಸಮುದ್ರದ ಹಾಗೆ ಇದೆ ನಿಮ್ಮ ಭಾಷ್ಯ. ಈ ಭಾಷ್ಯದಿಂದ ಜ್ಞಾನಿ ಶ್ರೇಷ್ಠರು ಏನಂತ ಯಾರ್ಯಾರಿದ್ದಾರೆ, ಅದರಲ್ಲಿ ಆ ಭಾಷ್ಯದಲ್ಲಿ ಏನೇನಿದೆ ಅಂತ ನೋಡ್ತಾರೆ ಅಂತಂದ್ರೆ, ರತ್ನಗಳ ಹಾಗೆ ಶ್ರುತಿಗಳ ಉದಾಹರಣೆ, ಹೇತುಗಳ ಉದಾಹರಣೆ, ಉಪಸಂಹಾರಾದಿಗಳು, ನಿರವಕಾಶವಾದ ಯಾವುದೂ ಕೂಡ ಸಾವಕಾಶ ಇಲ್ಲ. ನಾ ಅದೇ ಹೇಳದೆ. ಇದು ನೋಡಿ, ಕೇವಲ ಶ್ರುತಿಗಳು ನಿರವಕಾಶ ಸಾವಕಾಶ ಅಲ್ಲ, ಹೇತು ಕೂಡ ನಿರವಕಾಶ ಸಾವಕಾಶಗಳು ಆಗುವುದುಂಟು. ಪ್ರತ್ಯಕ್ಷವೂ ಕೂಡ ನಿರವಕಾಶ ಸಾವಕಾಶ ಆಗುವುದುಂಟು. ಆದ್ರೆ ನೀವು ಕೊಟ್ಟಂತಹ ಪ್ರತಿಯೊಂದು ದೃಷ್ಟಾಂತವೂ ಅದು ಪ್ರತ್ಯಕ್ಷವೇ ಆಗಲಿ, ಅನುಮಾನವೇ ಆಗಲಿ, ಆಗಮವೇ ಆಗಲಿ, ನಿಮ್ಮ ಹೊರತುಪಡಿಸಿ ಇನ್ನೊಬ್ಬರು ಅದಕ್ಕೆ ಮತ್ತೊಂದು ಅರ್ಥವನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಕೊಟ್ಟಿರುವಂತಹ ಎಕ್ಸಾಂಪಲ್ ಲಾಸ್ಟ್ ಯಾವುದೇ ಆಗಿರ್ಲಿ, ಅದು ನಿರವಕಾಶ. ಈ ಶ್ರುತಿ, ಲಿಂಗ, ಉಪಸಂಹಾರ, ಪ್ರತ್ಯಕ್ಷ ಯಾವುದೇ ಇರಲಿ, ಎಲ್ಲವೂ ಕೂಡ ನಿರವಕಾಶವಾದಂತಹ ದೃಷ್ಟಾಂತಗಳನ್ನೇ ನೀವು ಕೊಟ್ಟಿದ್ದೀರಿ. ಇಂತಹ ನಿಮ್ಮ ಈ ಭಾಷ್ಯದ ಗಾಂಭೀರ್ಯ ಬಹಳ ಆಶ್ಚರ್ಯಕರವಾದದ್ದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ಸಂಗೃಹ್ಯಾಪಿ ಯತಃ ಅನಿಶಂ ನ್ಯಾಯರತ್ನಾನಿ ಭಾಷ್ಯಾಬ್ಧೇಃ ಅಸ್ಯ ಗಾಂಭೀರ್ಯಂ ಅದ್ಭುತಂ. ಅನ್ವಯ ನೋಡಿ. ಕವೀಂದ್ರೈಹಿ ಜ್ಞಾನಿಶ್ರೇಷ್ಠರಿಂದ, ಕವೀಂದ್ರೈಹಿ ಜ್ಞಾನಿಶ್ರೇಷ್ಠರಿಂದ ಎಷ್ಟು ತನಕ? ಅಲ್ಲ, ನನಗೆ ಕೇಳಿಸ್ತಾ ಎಷ್ಟೊತ್ತ ತನಕ? ಇಲ್ಲ, ಜ್ಞಾನ ಈ ಶ್ರೇಷ್ಠದಿಂದ ಅಂತ ಹೇಳಿ ಕೇಳಿಸ್ತು, ಆಮೇಲೆ ಕೇಳಿಸ್ಲಿಲ್ಲ. ಆಚಾರ್ಯ, ಇಲ್ಲ, ಎಲ್ಲ ತಿರ್ಗ ಅವ್ರು ಕೇಳಿಸ್ತಿಲ್ಲ ಅನ್ಸುತ್ತೆ. ನೆಟ್ವರ್ಕ್ ಪ್ರಾಬ್ಲಮ್ ಏನಾದ್ರು? ಹಾ, ಎಲ್ಲ ಡ್ರಾಪ್ ಆಗೋದ್ರು. ಹಾ, ಹೌದು ಹೌದು. ಕೇಳಿಸ್ತಾ ಇದೆನಾ? ಕೇಳಿಸ್ತಾ? ಸ್ವಲ್ಪ ಇದಾಗಿ ನಮಸ್ಕಾರ, ಕೇಳಿಸ್ತಾ ಕೇಳಿಸ್ತಾ ಇದೆ. ಇದೆನಾ? ಒಂದೊಂದ್ಸತಿ ಕೇಳುತ್ತೆ, ಒಂದ್ಸತಿ ಕೇಳಲ್ಲ, ಆತರ ಆಗ್ತಾ ಇದೆ ಆಚಾರ್ಯ. ಇವಾಗ ಈಗ ಅದೇ ಕೇಳುತ್ತೆ, ಮಧ್ಯ ಒಂದ್ಸತಿ ಡ್ರಾಪ್ ಆಗ್ಬಿಡತ್ತೆ ಹಂಗೇನೆ. ಹೌದು, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಈಗ ಇದಾಯ್ತಲ್ಲ,
ನೋಡಿ ಮತ್ತೆ ಇವಾಗ ಡಿಸ್ಟರ್ಬೆನ್ಸ್ ಇದೆ ಪೂರ್ತಿ. ಕೇಳಿಸಿದೆಯಲ್ಲ? ಅಲ್ಲ, ತಾತ್ಪರ್ಯ ಅಷ್ಟು ಕ್ಲಿಯರ್ ಇಲ್ಲ ವಾಯ್ಸು. ವಾಯ್ಸ್ ಕ್ಲಿಯರ್ ಇಲ್ಲ ಆಚಾರ್ಯ. ಇವಾಗ ನೋಡಿ. ಹಾ, ಇವಾಗ ಕರೆಕ್ಟ್ ಆಗಿದೆ. ಇವಾಗ ಕರೆಕ್ಟ್ ಆಗಿದೆ ವಾಯ್ಸ್. ಸರಿ, ಇವಾಗ ಕರೆಕ್ಟ್ ಆಗಿದೆನಾ? ಹಾ, ಇವಾಗ ಕರೆಕ್ಟ್ ಆಗಿದೆ. ಸರಿ ಸರಿ. ಈಗ ಶ್ಲೋಕ ತಾತ್ಪರ್ಯ ಕೇಳಿಸಿದೆ ಅಲ್ವಾ? ಹಾ, ತಾತ್ಪರ್ಯ ಕೇಳಿಸ್ತು. ತಾತ್ಪರ್ಯ ನೀವು ಕೇಳಿಸ್ತಾ ಅನ್ವಯ ಒಬ್ಬರೇ ಹೇಳ್ಬೇಕು ಜ್ಞಾನಿ ಇವಾಗ. ಶ್ರೇಷ್ಠರಿಂದ ಅಂತ ಹೇಳಿದ್ ಕೇಳಿಸ್ತು. ಹಾ, ಸರಿ ಸರಿ ಸರಿ. ಅಷ್ಟೇ, ಅನ್ವಯ ಕವೀಂದ್ರೈಹಿ ಶುರು ಮಾಡ್ಬೇಕು. ಶ್ರೇಷ್ಠರಿಂದ, ಕವೀಂದ್ರೈಹಿ ಜ್ಞಾನಿಶ್ರೇಷ್ಠರಿಂದ ಯತಃ ಯಾವ ಕಾರಣದಿಂದ, ಯತಃ ಯಾವ ಕಾರಣದಿಂದ, ಭಾಷ್ಯಾಬ್ಧೇಹೇ ಭಾಷ್ಯಾಬ್ಧೇಹೇ ಭಾಷ್ಯವೆಂಬ ಸಮುದ್ರದ ದೆಸೆಯಿಂದ, ಭಾಷ್ಯವೆಂಬ ಸಮುದ್ರದ ದೆಸೆಯಿಂದ ನ್ಯಾಯರತ್ನಾನಿ, ನ್ಯಾಯರತ್ನಾನಿ ನ್ಯಾಯಗಳೆಂಬ ರತ್ನಗಳು, ನ್ಯಾಯಗಳೆಂಬ ರತ್ನಗಳು ನ್ಯಾಯರತ್ನಾನಿ ನ್ಯಾಯಗಳೆಂಬ ರತ್ನಗಳು ಅನಿಶಂ ಎಡೆಬಿಡದೆ, ಅನಿಶಂ ಎಡೆಬಿಡದೆ ಸಂಗೃಹ್ಯಾಪಿ, ಸಂಗೃಹ್ಯಾಪಿ ಸಂಗ್ರಹಿಸಲ್ಪಟ್ಟರೂ, ಸಂಗ್ರಹಿಸಲ್ಪಟ್ಟರೂ ಸಮಾಪ್ಯಂತೆ, ನ ಸಮಾಪ್ಯಂತೆ, ನ ಸಮಾಪ್ಯಂತೆ ಮುಗಿಸಲ್ಪಡುವುದಿಲ್ಲ, ಮುಗಿಸಲ್ಪಡುವುದಿಲ್ಲ. ಅಸ್ಯ ಈ ಭಾಷ್ಯದ, ಅಸ್ಯ ಈ ಭಾಷ್ಯದ ಗಾಂಭೀರ್ಯಂ, ಗಾಂಭೀರ್ಯಂ ಗಂಭೀರತೆಯು, ಗಂಭೀರತೆಯು ಅದ್ಭುತಂ ಆಶ್ಚರ್ಯಕರವಾದುದು, ಅದ್ಭುತಂ ಆಶ್ಚರ್ಯಕರವಾದುದು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣವಾ? 10 ಉಪನಿಷತ್ತುಗಳಿಗೂ ಕೂಡ ಆಚಾರ್ಯರು ಭಾಷ್ಯವನ್ನ ಬರೆದಿದ್ದಾರೆ. ಆಚಾರ್ಯರ ಒಂದು ದಶೋಪನಿಷತ್ತಿನ ಭಾಷ್ಯವನ್ನ ತ್ರಿವಿಕ್ರಮರು ವರ್ಣನೆ ಮಾಡ್ತಾ ಇದ್ದಾರೆ. ನೋಡಿ ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ. ದಶೋಪನಿಷದೋ ದೇವೀ ದೇವಾ ಇವ ಸಮೀಪ್ಸಿತಾಃ
ಯುಕ್ತಾ ಪ್ರಸಾದಯಂತ್ಯರ್ಥ ಏಷು ಭಾಷ್ಯಾಲಯೇಶ್ವಲಂ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಷ್ಟ ಅದ್ಭುತ ನೋಡಿ ಆಚಾರ್ಯರೇ. ನೀವು ರಚಿಸಿರುವಂತಹ ಆ ಉಪನಿಷತ್ ಭಾಷ್ಯಗಳು ಅಂತ ಏನಿವೆ ಅದು ಮನೆಗಳ ಇದ್ದ ಹಾಗೆ ಅಂತೆ, ಮನೆ ಇದ್ದ ಹಾಗೆ ಅಂತೆ. ಮತ್ತೆ ಅದರಲ್ಲಿರುವಂತಹ ಪ್ರಮೇಯಗಳು ಉಪನಿಷತ್ತಿನಲ್ಲಿಯೂ ಕೂಡ ಅಷ್ಟು ಬೇಗ ಪ್ರಮೇಯಗಳು ಭಾಸವಾಗುವುದಿಲ್ಲ. ಆದರೆ ಆಚಾರ್ಯರು ಬರೆದಂತಹ ಗಂಭೀರವಾಗಿರಬಹುದು, ಆದರೆ ಸರಳ ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಆದ್ದರಿಂದಾಗಿ ಸಾಮಾನ್ಯ ಸಂಸ್ಕೃತ ಜ್ಞಾನ ಇರುವವರು ಕೂಡ ಅದನ್ನ ಅರ್ಥ ಮಾಡಿಕೊಂಡು ಬಿಡಬಹುದು. ಆದ್ದರಿಂದ ಈ ನೀವು ಬರೆದಂತಹ ಭಾಷ್ಯದಲ್ಲಿ ಇರುವಂತಹ ಅನೇಕ ಪ್ರಮೇಯ ವಿಶೇಷಗಳು ಏನಿವೆ ಅದು ದೇವತಾ ಸ್ತ್ರೀಯರು ಇದ್ದ ಹಾಗೆ ಅಂತ. ಹೇಗೆ ಅಂತಂದ್ರೆ ಈ ಮನೋವಲ್ಲಭರಾದ ದೇವತೆಗಳು ತಮ್ಮ ಒಂದು ಮನೆಗಳಲ್ಲಿ ದೇವತಾ ಸ್ತ್ರೀಯರನ್ನ ಹೇಗೆ ಸಂತೋಷ ಪಡಿಸ್ತಾ ಇರ್ತಾರೋ ಹಾಗೆ ಈ ದಶೋಪನಿಷತ್ತುಗಳು ಬಹಳ ಪ್ರಸನ್ನವಾಗಿವೆ. ಯಾಕೆ ಅಂತಂದ್ರೆ ನೀವು ಬರೆದಂತಹ ಈ ಭಾಷ್ಯದಿಂದಾಗಿ ಈ ದಶೋಪನಿಷತ್ತುಗಳು, ಉಪನಿಷತ್ತುಗಳೆಂಬ ದೇವತಾ ಸ್ತ್ರೀಯರು ನೀವು ಬರೆದಂತಹ ಈ ಭಾಷ್ಯದಿಂದಾಗಿ ಬಹಳ ಸಂತುಷ್ಟಗೊಂಡಿವೆ. ಅಂದ್ರೆ ನಿಮ್ಮ ಆ ಒಂದು ಭಾಷ್ಯ ಉಪನಿಷತ್ತುಗಳಿಗೆ ಅರ್ಥಪೂರ್ಣವಾಗಿವೆ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ದಶೋಪನಿಷದ ದೇವೀಹಿ ದೇವಾ ಇವ ಸಮೀಪ್ಸಿತಾಃ ಯುಕ್ತಾಃ ಪ್ರಸಾದಯಂತಿ ಅರ್ಥಾಃ ಏಷು ಭಾಷ್ಯಾಲಯೇಷು ಅಲಂ. ಅನ್ವಯ ನೋಡಿ. ಏಷು ಭಾಷ್ಯಾಲಯೇಷು, ಏಷು ಭಾಷ್ಯಾಲಯೇಷು ಉಪನಿಷತ್ ಭಾಷ್ಯಗಳೆಂಬ ಮನೆಗಳಲ್ಲಿ, ಉಪನಿಷತ್ ಭಾಷ್ಯಗಳೆಂಬ ಮನೆಗಳಲ್ಲಿ ಯುಕ್ತಾಹ ಯೋಗ್ಯವಾದ, ಯುಕ್ತಾಹ ಯೋಗ್ಯವಾದ ಸಮೀಪ್ಸಿತಾಃ ಅರ್ಥಾಃ, ಸಮೀಪ್ಸಿತಾಃ ಅರ್ಥಾಃ ಅಪೇಕ್ಷಿತವಾದ ಅರ್ಥಗಳು, ಅಪೇಕ್ಷಿತವಾದ ಅರ್ಥಗಳು ದಶೋಪನಿಷದಃ, ದಶೋಪನಿಷದಃ 10 ಉಪನಿಷತ್ತುಗಳನ್ನು, 10 ಉಪನಿಷತ್ತುಗಳನ್ನು ದೇವಾಃ ದೇವೀಃ ಇವ, ದೇವಾಃ ದೇವೀಃ ಇವ ದೇವತೆಗಳು ದೇವಪತ್ನಿಯರು ಎಂಬಂತೆ, ದೇವತೆಗಳು ದೇವಪತ್ನಿಯರು ಎಂಬಂತೆ ದೇವತೆಗಳು ದೇವಪತ್ನಿಯರು ಎಂಬಂತೆ ಅಲಂ ಪ್ರಸಾದಯಂತಿ, ಅಲಂ ಪ್ರಸಾದಯಂತಿ ಚೆನ್ನಾಗಿ ಪ್ರಸನ್ನಗೊಳಿಸುತ್ತವೆ, ಚೆನ್ನಾಗಿ ಪ್ರಸನ್ನಗೊಳಿಸುತ್ತವೆ. ಪ್ರಶ್ನೆ ಇದ್ರೆ ಕೇಳಿ.
ನಾರಾಯಣ. ಪ್ರಶ್ನೆ ಇದೆನಾ? ಸರಿ, ಮುಂದೆ ಹೋಗೋಣ. ಗೀತಾ ತಾತ್ಪರ್ಯ, ಗೀತಾ ಭಾಷ್ಯದ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ ತಿರುಕುಮಾರ ಪಂಡಿತರು. ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ. ಗೋಗಣೈರ ಪ್ರತೀಕಾರೈಃ ಅರ್ಕೇಂದುಭ್ಯಾಮಿವಾಧಿಕಂ. ಏನು ಸೂರ್ಯ ಚಂದ್ರರು ಎಡಬಿಡದೇನೆ ಅನೇಕ ಕಾಲಗಳಿಂದ, ಅನೇಕ ಅಂದ್ರೆ ಯುಗದ ಆದಿಯಿಂದಲೂ ಕೂಡ ತಮ್ಮ ಕಿರಣಗಳಿಂದ ಪ್ರಪಂಚವನ್ನ ಬೆಳಗ್ತಾ ಬಂದಿದ್ದಾರೆ. ಹೇಗೋ ಹಾಗೆ ನಿಮ್ಮ ಈ ಗೀತಾ ತಾತ್ಪರ್ಯ, ಅದೇ ರೀತಿ ಗೀತಾ ಭಾಷ್ಯಗಳೆಂಬ 2 ಗ್ರಂಥಗಳು ಈ ದ್ವೈತ ಸಿದ್ಧಾಂತದ ಪ್ರಮೇಯಗಳನ್ನ ಬಹಳವಾಗಿ ಪ್ರಕಾಶಿಸ್ತಾ ಇವೆ. ದ್ವೈತ ಸಿದ್ಧಾಂತ ತತ್ವಗಳನ್ನ, ಈ ಎಲ್ಲಾ ತತ್ವಗಳು ಕೂಡ ಈ 2 ಗ್ರಂಥದಲ್ಲಿ ಸ್ಪಷ್ಟವಾಗಿ ನಿರೂಪಿತವಾಗಿವೆ. ಸೂರ್ಯಚಂದ್ರರು ಹೇಗೆ ಅವರವರ ಯೋಗ್ಯತೆ ತಕ್ಕ ಹಾಗೆ ಅವರು ವಿಷಯಗಳ ಜ್ಞಾನವನ್ನ ತಂದುಕೊಟ್ಟರೆ, ಅದಕ್ಕಿಂತ ಮಿಗಿಲಾಗಿ ಗೀತಾ ತಾತ್ಪರ್ಯ ಮತ್ತೆ ಗೀತಾ ಭಾಷ್ಯವೆಂಬ 2 ಸೂರ್ಯಚಂದ್ರರು ಇದ್ದ ಹಾಗೆ ಈ 2 ಅನೇಕ ದ್ವೈತ ಸಿದ್ಧಾಂತ ಸ್ಥಾಪಕವಾದ ಅನೇಕ ತತ್ವಗಳನ್ನ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇವೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ ಗೋಗಣೈಃ ಅಪ್ರತೀಕಾರೈಃ ಅರ್ಕೇಂದುಭ್ಯಾಂ ಇವ ಅಧಿಕಂ. ಅನ್ವಯ ನೋಡಿ. ಆಭ್ಯಾಂ ಗೀತಾ ತಾತ್ಪರ್ಯ ಭಾಷಾಭ್ಯಾಂ, ಆಭ್ಯಾಂ ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ, ಆಭ್ಯಾಂ ಗೀತಾ ತಾತ್ಪರ್ಯ ಭಾಷಾಭ್ಯಾಂ. ಈ ಗೀತಾ ತಾತ್ಪರ್ಯ ಮತ್ತು ಗೀತಾ ಭಾಷ್ಯಗಳಿಂದ, ಈ ಗೀತಾ ತಾತ್ಪರ್ಯ ಮತ್ತು ಗೀತಾ ಭಾಷ್ಯಗಳಿಂದ ಅಪ್ರತೀಕಾರೈಃ ತಡೆಯಿಲ್ಲದ, ಅಪ್ರತೀಕಾರೈಃ ತಡೆಯಿಲ್ಲದ ಗೋಗಣೈಃ ಮಾತುಗಳ ಸಮೂಹಗಳಿಂದ, ಗೋಗಣೈಃ ಗೋಗಣೈಃ ಮಾತುಗಳ ಸಮೂಹಗಳಿಂದ ವಿಶ್ವಂ ಎಲ್ಲಾ ಪ್ರಮೇಯವು, ವಿಶ್ವಂ ಎಲ್ಲಾ ಪ್ರಮೇಯವು ವಿಶ್ವಂ ಎಲ್ಲಾ ಪ್ರಮೇಯವು ಅರ್ಕೇಂದುಭ್ಯಾಂ ಇವ, ಅರ್ಕೇಂದುಭ್ಯಾಂ ಇವ ಸೂರ್ಯ ಚಂದ್ರ ಇವರಿಬ್ಬರಂತೆ, ಸೂರ್ಯ ಚಂದ್ರ ಇವರಿಬ್ಬರಿಂದ ಎಂಬಂತೆ, ಇವರಿಬ್ಬರಿಂದ ಎಂಬಂತೆ, ಸೂರ್ಯ ಚಂದ್ರ ಇವರಿಬ್ಬರಿಂದ ಎಂಬಂತೆ ಅಧಿಕಂ ಹೆಚ್ಚಾಗಿ, ಅಧಿಕಂ ಹೆಚ್ಚಾಗಿ ಪ್ರಕಾಶ್ಯತೆ ಸ್ಪಷ್ಟ ಮಾಡಲ್ಪಡುತ್ತಿದೆ, ಪ್ರಕಾಶ್ಯತೆ ಸ್ಪಷ್ಟ ಮಾಡಲ್ಪಡುತ್ತದೆ. ಪ್ರಕಾಶ್ಯತೆ ಸ್ಪಷ್ಟ ಮಾಡಲ್ಪಡುತ್ತದೆ. ಪ್ರಶ್ನೆ ಇದ್ರೆ ಕೇಳಿ.
ಹ್ಮ್ ಸಾಕಾ, ಮುಂದೆ ಹೋಗೋಣವಾ? ಆಚಾರ್ಯ ಇನ್ನೂ ಸ್ವಲ್ಪ ಮಾಡಿ. ಯಾಕೆಂತಂದ್ರೆ ನೀವು ತಾತ್ಪರ್ಯ ಹೇಳಿ ನಾಳೆ ಬೇಕಾದ್ರೆ ನಮ್ಗೆ ಅನ್ವಯ ಬರ್ಸಿದ್ರಾಯ್ತು. ಸರಿ ಸರಿ ಸರಿ. ಈಗ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅದು ಹೇಗಿದೆ ಅಂತ. ಇತಿಹಾಸ ಪುರಾಣಾಬ್ಧೇ ಭವಚ್ಚಿತ್ತಾದ್ರಿಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸ್ಸನ್ನ ಸೇವತೆ. ಅಲ್ಲ ಆಚಾರ್ಯರೇ, ನೀವು ನಿಮ್ಮ ಮನಸ್ಸೆಂಬ ಮಂದರ ಪರ್ವತದಿಂದ, ಅವರ ಮನಸ್ಸೇ ಮಂದರ ಪರ್ವತ, ಅದರಿಂದ ಈ ಮಹಾಭಾರತ, ಮೂಲ ರಾಮಾಯಣ, ಅನೇಕ ಇತಿಹಾಸ ಗ್ರಂಥಗಳು, ಭಾಗವತ, ಪುರಾಣ ಗ್ರಂಥಗಳು ಇವೇ ಒಂದು ದೊಡ್ಡ ಕ್ಷೀರ ಸಮುದ್ರ. ಇಂತಹ ಕ್ಷೀರ ಸಮುದ್ರದಲ್ಲಿ ನಿಮ್ಮ ಮನಸ್ಸೆಂಬ ಮಂದರ ಪರ್ವತವನ್ನ ಹಾಕಿ ಇಟ್ಟು ಮಥನ ಮಾಡಿದಿರಿ, ಸರಿಯಾಗಿ ವಿಮರ್ಶೆ ಮಾಡಿದಿರಿ ಅಂತ ಅರ್ಥ. ಅದರಿಂದ ಕ್ಷೀರ ಸಮುದ್ರ ಮಥನ ಮಾಡಿದ ಕೊನೆಗೆ ಬಂದಿರುವಂಥದ್ದು ಅಮೃತ. ಹಾಗೆ ಈ ಮಹಾಭಾರತವೇ ಮೊದಲಾದ ಇತಿಹಾಸ ಗ್ರಂಥಗಳಲ್ಲಿ ನಿಮ್ಮ ಮನಸ್ಸೆಂಬ ಮಂದರ ಪರ್ವತವನ್ನ ಇಟ್ಟು ಮಥನ ಮಾಡಿದಾಗ ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ ಅಮೃತ ಹೊರಗೆ ಬಂತು. ದೊಡ್ಡ ಗ್ರಂಥ ಅದು. ಸಮಸ್ತ ಇತಿಹಾಸ ಪುರಾಣಗಳ ಸಾರವಾದ ಈ ಗ್ರಂಥ ಪ್ರತಿಯೊಬ್ಬ ಸಜ್ಜನನೂ ಕೂಡ ಶ್ರವಣ ಮಾಡಲೇಬೇಕು. ಶ್ರವಣ ಅಷ್ಟೇ ಅಲ್ಲ, ಪಾರಾಯಣ ಮಾಡಬೇಕು. ಅರ್ಥಾನುಸಂಧಾನ ಪೂರ್ವಕವಾಗಿ ಪಾರಾಯಣ ಮಾಡಬೇಕು. ಅವಶ್ಯವಾಗಿ ಅದನ್ನ ಸೇವಿಸಲೇಬೇಕು. ಸಜ್ಜನ ಅಂತ ಯಾರು ಕರೆಸ್ಕೊಳ್ತಾರೋ ಅದು ಅಂಥವನು ಈ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ ಗ್ರಂಥವನ್ನ ಓದಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಇದರ ಅನ್ವಯವನ್ನ ನಾಳೆಗೆ ಹೇಳ್ತೀನಿ. ಪ್ರಶ್ನೆ ಮತ್ತೆ ಇಲ್ಲ, ನೆಕ್ಸ್ಟ್ ನಮಗೆ ಇದನ್ನ ನೀವು ಮಾಡ್ಬೇಕು ಅಂತ ಕೇಳ್ತಾ ಇದೀವಿ. ಅನ್ಕೊಂಡಿದ್ದೆ ಹೇಳ್ತೀರಾ ಅಂತ. ಆಚಾರ್ಯ ಒಂದ್ ನೀವು ಚಿಕ್ಕ ಅವಾಗ ಅನ್ಕೊಳ್ಳಿ. ಎರಡು ಆಗ್ಬೋದು ಆಚಾರ್ಯ. ಆ ಇವಾಗ ಒಂದು ಗೀತೆ ಮೇಲೆ ಮಾಡ್ತಾ ಇದ್ದೀರಾ, ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ ಎರಡೂ ಆಗ್ಬೋದಾ ಒಟ್ಟಿಗೆ? ಅದೇ ಅದೇ ನೋಡೋಣ. ನಂದು ಸ್ವಲ್ಪ ಟೈಮ್ ಸ್ವಲ್ಪ ಬಿಗಿ ಇದೆ. ಗೀತೆ ಮುಗಿಸೋಣ ಮೊದ್ಲು. ಶುರು ಮಾಡಿದ್ದು ಬಿಡೋದು ಬೇಡ ಅಂತ ನಂದು ಮೊದ್ಲಿಂದ ಪಾಲಿಸಿ. ಆಯ್ತು ಆಚಾರ್ಯ. ಅದನ್ನ ಮುಗಿಸೋಣ, ಮತ್ತೆ ಆಮೇಲೆ ಇದನ್ನ ಶುರು ಹಾ. ಮಾಡೋಣ. ಬೇಕಾದ್ರೆ ಇನ್ನು ಬೇಕಾದಷ್ಟಿದೆ. ಆಯ್ತು. ರುಕ್ಮಿಣೀಶ ವಿಜಯ ಇದೆ, ಅದು ಇದೆ, ಬೇಕಾದಷ್ಟಿದೆ. ರುಕ್ಮಿಣೀಶ ವಿಜಯ ಕೇಳಿಬಿಟ್ರೆ ಅಪ್ಪ ಅದ್ಭುತ. ವಾದಿರಾಜ ಫ್ಯಾನು ಈಗಿದ್ದೀರಾ, ಆದ್ರೆ ಇನ್ನೂ ಭಕ್ತಿ ಬಹಳ ಬರುತ್ತೆ, ಉಕ್ಕಿ ಉಕ್ಕಿ ಬರುತ್ತೆ. ಅಂದ್ರೆ ಸನ್ಯಾಸಿಗಳು ಕೂಡ ಈ ರೀತಿ ಒಂದು ಅದರಲ್ಲಿ ರಸಿಕತೆಯನ್ನು ತುಂಬಬಹುದಾ ಅಂತ ಅನಿಸುತ್ತೆ ನಿಮಗೆ. ಅದ್ಭುತ ಅದ್ಭುತ. ಪರಮ ರಸಿಕರು ವಾದಿರಾಜರು, ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ರುಕ್ಮಿಣಿ ವಿಷಯವನ್ನ ಅದ್ಭುತವಾಗಿ ಬರೆದಿದ್ದಾರೆ. ಶಿಶುಪಾಲ ವಧ ಅಂತ ಹೇಳಿ ಆ ಒಂದು ಗ್ರಂಥಕ್ಕೆ ವಿರೋಧವಾಗಿ ಇದನ್ನ ಬರೆದಿದ್ದು. ಕೇಳಿದಿರಾ ಇದನ್ನ ಕಥೆನ? ಕತೆ ತರ ಕೇಳಿದೀನಿ ಆಚಾರ್ಯ, ಬಟ್ ನೀವ್ ಹೇಳ್ದಂಗೆ ಇದ್ರ ಅಲ್ಲ, ಲೆಕ್ಕದಲ್ಲಿ ಅವಾಗ ಅಷ್ಟು ಶಿಶುಪಾಲ ವಧ ಅಂತ ಹೇಳಿ ಕೃಷ್ಣನ ಬಗ್ಗೆನೆ, ಶಿಶುಪಾಲನ ವಧೆ, ಆ ಒಂದು Correct. ದೊಡ್ಡ ಗ್ರಂಥ, ದೊಡ್ಡ ಮಹಾಕಾವ್ಯ ಅಂತ ಹೇಳಿ ಒಬ್ಬ ರಾಜ ಮೆರವಣಿಗೆ ಮಾಡಿಸ್ತಾ ಇದ್ದ ಆನೆ ಅಂಬಾರಿ ಮೇಲೆ ಇಟ್ಟು. ಆವಾಗ ವಾದಿರಾಜರು ಅಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ಯಾವ್ದಿದು ಗ್ರಂಥ ಅಷ್ಟು ದೊಡ್ಡದ ಇದು ಅಂತ ಕೇಳಿದಾಗ ಶಿಶುಪಾಲ ವಧ ಅಂತ ಹೇಳಿದ್ರು. ಅಯ್ಯೋ, ಎಷ್ಟು ಅಮಂಗಲ ಗ್ರಂಥ ಇದು, ಕೃಷ್ಣನ್ ಬಗ್ಗೆನೇ ಇರಬಹುದು, ಆದ್ರೆ ಆ ಟೈಟಲ್ ಅಲ್ಲಿ ಈ ಅಮಂಗಲ ಪದಗಳಿರಬಾರದು. ವಧ ಅಂತ ಇದೆ, ಸರಿನಾ? ಅಮಂಗಲ ಪದಗಳೆಲ್ಲ ಇರಬಾರದು. ಆದ್ರಿಂದ ನಾನು ಬರಿತೇನೆ, ಎಷ್ಟು ಅದನ್ನು 18 ಸರ್ಗ ಏನೋ ಇರಬೇಕು. ಹೌದು, 18 ಸರ್ಗ ಇದೆ. 18 ಸರ್ಗ ಇದೆ. ನಾ 18 ದಿನದಲ್ಲೇ ಬರೆದು ಕೊಡ್ತೇನೆ ಅಂತ. ಅದಕ್ಕೆ ಇವರು ಅದು ವಧ ಅಂತ ಇದ್ರೆ ಇವರು ರುಕ್ಮಿಣೀಶ ವಿಜಯ ಅಂತ ಹೆಸರಿಟ್ಟರು ಅದಕ್ಕೆ. ಅದು ಹೇಗ್ ಬರಿತಿದ್ರು ಅಂದ್ರೆ ಸುಮ್ನೆ ಎಲ್ಲ ಕೆಲಸ ಮುಗಿಸಿ ಇದಕ್ಕಂತೇಳಿ ಟೈಮ್ ಮೀಸಲಿಟ್ಟು ಬರಿತಾ ಇರ್ಲಿಲ್ಲ ವಾದಿರಾಜರು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡ್ಕೊಂಡು ಬರೋರು
ಗೋಪಿ ಚೆನ್ನ ಹಚ್ಕೊಂಡು ಸ್ವಲ್ಪ ಧ್ಯಾನ ಮಾಡೋದ್ರಲ್ಲೇನೆ ಒಂದ್ ಸಲಗ ಮುಗೀತಿತ್ತು. ಎಷ್ಟು ಅದ್ಭುತ ಹೇಳ್ರಿ, ಭಾರಿ ಅದ್ಭುತ. ನಾನು ಇವರು ಬ್ರಹ್ಮಣ್ಯಾಚಾರ್ಯದು ಪ್ರವಚನದಲ್ಲಿ ಕೇಳಿದ್ದೆ ಅಷ್ಟೇ, ಬಟ್ ಅದು ಪೂರ್ತಿ ಹಾ. ಆಗಿರ್ಲಿಲ್ಲ. ಅದು ಅದ್ಭುತ. ಇಲ್ಲ, ಮಾಡೋಣ ಆಚಾರ್ಯ, ಅದು ಮಾಡೋಣ, ಚೆನ್ನಾಗಿರುತ್ತೆ. ಎಷ್ಟು ಸರಿ ಸರಿ ಮಾಡೋಣ. ಆಯ್ತು ಆಚಾರ್ಯ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಆಗ್ಲಿ ಆಚಾರ್ಯ. ಶ್ರೀಕೃಷ್ಣಾರ್ಪಣ ಮತ್ತು ಬುದ್ಧೇಶ್ವರ. ಅರ್ಪಣ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ.